ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಫ್ರೆಂಡ್ಸ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೆಲ್ಲ ಹೆಂಗಿದ್ದೀರಾ? ನಾನು ಮಾತ್ರ ತುಂಬ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದೆಲ್ಲ ಹಬ್ಬ ಆಲ್ಮೋಸ್ಟ್ ಮುಗೀತಾ ಬಂತು ನೋಡಿ ಸ್ನೇಹಿತರೆ. ದಾರ ಎಲ್ಲ ನಾವು ಕಟ್ಟಿ ಆಯಿತು. ಸೊ ಹಬ್ಬ ಮುಗ್ದಂಗೆನೆ. ಸೊ ಇವಾಗ ಏನಿದ್ರು ಊಟ ಏನು ತಿಂಡಿ ತಿನಿಸೆಲ್ಲ ತಿನ್ನೋದು ಮಾತ್ರ ಪ್ರಿಪೇರ್ ಮಾಡಿ ರೆಡಿ ಮಾಡಿ ತಿನ್ನೋದು ಮತ್ತೆ ಪಟಾಕಿ ಹೊಡೆಯೋದು ಅಷ್ಟೇನೆ. ಸೊ ಗೈಸ್ ನೋಡಿ, ಇವಾಗ ಅನ್ಸಿಕ್ ಮತ್ತು ಪವನ್ ಇಬ್ರು ಗೇಮ್ ಆಡ್ತಾವ್ರೆ. ಏನ್ ಮಾಡ್ತೇವೆ ಊಟ? ನೋಡು, ಅನ್ಸಿಕ್ ಮತ್ತೆ ಪವನ್ ಇಬ್ರು ಗೇಮ್ ಆಡ್ತಾವ್ರೆ. ಆಮೇಲೆ ಶಾರ್ಟ್ಸ್ ನೋಡ್ತಾವ್ರ. ಹೇಳ್ಬಾ, ಚಿಕನ್ ಮಾಡ್ತಾರೆ ಯಾರಾದ್ರೂ ಇವತ್ತು ಹಬ್ಬ. ಚಿಕನ್ ಮಸಾಲ ಒಬ್ಬಟ್ಟು ಮಾಡಿದ್ದಾರೆ. ಏನೇನ್ ಮಾಡಿದ್ದಾರೆ ಮನೇಲಿ? ನೋಡಿ ಫ್ರೆಂಡ್ಸ್, ಅನ್ಸಿಕ್ ಏನ್ ಮಾಡಿದಾರೆ ಅಂದ್ರೆ ಚಿಕನ್ ಮಾಡಿದೀವಿ ಅಂತ ಹೇಳ್ತಾವನೆ. ಸೊ ನೋಡಿ, ತೋರಿಸ್ತೀನಿ ನೋಡಿ. ಒಬ್ಬಟ್ಟು ಮಾಡ್ತಾವ್ರೆ ನೋಡಿ. ಬಿಸಿ ಬಿಸಿ ಒಬ್ಬಟ್ಟು ರೆಡಿ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ನೀವೆಲ್ಲ ಕಮೆಂಟ್ ಮಾಡಿ ಏನೇನ್ ಮಾಡ್ತೀರಾ ನಿಮ್ಮ ಮನೆಯಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಒಬ್ಬಟ್ಟು ಎಷ್ಟು ಮಾಡಿದೆ ನೋಡಿ. ಇಲ್ಲಿ ಮಾಡ್ಬಿಟ್ಟು ಇಕ್ಕಿದಾರ ಪ್ಲೇಟಲ್ಲೆಲ್ಲ ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇನೆ. ಸೊ ನೋಡಿ ಸ್ನೇಹಿತರೆ, ಒಬ್ಬಟ್ಟು ರೆಡಿ ಆಗ್ತಾ ಇದೆ. ಇಲ್ಲಿ ನೋಡಿ, ಮತ್ತೆ ಇನ್ನು ಎಷ್ಟೊಂದಿಲ್ಲ ಐತೆ. ಸೊ ನಿಮ್ಮ ಮನೆಯಲ್ಲೂ ಏನೇನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಈ ದೀಪಾವಳಿ ಹಬ್ಬಕ್ಕೆ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತಾ. ಸೊ ನೀವೇನೇನು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಹಬ್ಬ ಇನ್ನೇನು ಆಲ್ಮೋಸ್ಟ್ ಮುಗಿತಾ ಬಂದು ದೀಪಾವಳಿ ವರ್ಷ. ಇನ್ನೇನು ಇವತ್ತು ಕೆಲವೊಬ್ರು ಇನ್ನೂ ನೆಕ್ಸ್ಟ್ ವಾರ ಮಾಡ್ತಾರೆ, ಕೆಲವೊಬ್ರು 11 ದಿವಸದಲ್ಲಿ ಮಾಡ್ತಾರೆ, ಕೆಲವೊಬ್ರು ಏಕಾದಶಿಗೆ ಮಾಡ್ತಾರೆ. ಸೊ ನಾವು ಮಾತ್ರ ಬಿಗಿನಿಂಗಲ್ಲೇ ಮಾಡ್ತೀವಿ, ಫಸ್ಟ್ ಡೇನೆ. ಸೊ ಇವತ್ತು ಆಲ್ಮೋಸ್ಟ್ ಹಬ್ಬ ಮುಗ್ದಂಗೆನೆ. ಏನ್ಪ ಮಾಡ್ತಾ ಇದ್ದೀರಾ? ಹಬ್ಬ ಮಾಡೋದು ಪಟಾಕಿ ಹೊಡಿಯೋದೇನಿಲ್ವಾ? ಹಾ, ಮತ್ತೆ ಎಷ್ಟು ಪಟಾಕಿ ತಂದಿದ್ದೀರಪ್ಪ? 3 ತಂದಿದ್ದೀರಾ? ನನಗೆ ನೋಡು, ಆಗ್ಲತ್ತೆಲ್ಲ ನೀವು ಶಾರ್ಟ್ಸ್ ನೋಡೋದು, ಗೇಮ್ಸ್ ಆಡೋದು ಎಲ್ಲೈತೆ ತೋರ್ಸ್. ಮತ್ತೆ ಪಟಾಕಿ ತೋರ್ಸ್ ಸ್ನೇಹಿತರೆ. ನೋಡ್ಬೋದು, ಅನ್ಸಿಕ್ಕು ಪಟಾಕಿ ತೋರಿಸ್ತಾನಂತೆ ಎಷ್ಟಿದಾವಂತ ಹೇಳ್ಬಿಟ್ಟು. ಮೊನ್ನೆ ಒಂದ್ಸಲ ಒಂದು 300 ರೂಪಾಯಿ ಪಟಾಕಿ ತಂದಿದ್ದೆ. ಇವಾಗ ಮತ್ತೆ 200 ರೂಪಾಯಿ ಪಟಾಕಿ ತಂದವ್ರೆ. ಸೊ ಟೋಟಲ್ 500 ರೂಪಾಯಿ ಪಟಾಕಿ ಒಬ್ಬರು ಮಾತ್ರ. ನೋಡೋಣ ಏನೇನು ತಂದಿದ್ದಾನಂತ ತೋರಿಸ್ತಾನಂತೆ. ಸೊ ನೋಡಿ ನೋಡೋಣ. ಸೊ ನಿಮ್ಮ ಮನೇಲಿ ಏನೇನು ಪಟಾಕಿ ತಂದಿದ್ದೀರಾ ನೀವಂತೂ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ರೂಪಾಯಿ ತಂದಿದ್ದೀರಾ, ಎಸ್ಪೆಷಲಿ ಎಷ್ಟು ರೂಪಾಯಿಗೆ ಪಟಾಕಿ ತಂದಿದ್ದೀರಾ ಅಂತ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಅನ್ಸಿಕ್ ಎಷ್ಟು ತೋರಿಸ್ಬಾ, ಏನೇನು ತಂದಿದ್ದೀರಾ ತೋರಿಸಿ. ಎಲ್ಲ ತೋರಿಸಿ, ಕೆಳಗಡೆ ಹಾಕ್ಬಾ. ಎಲ್ಲರಿಗೂ ಹಾಯ್ ಹೇಳಿ. ಹಾಯ್. ಹಾಂ ಹಾಂ ತೋರಿಸಿ. ಹಾಂ ತೋರಿಸಿಲ್ಲ ನೋಡಿ ಸ್ನೇಹಿತರೆ. ನಮ್ಮ ಅನ್ಸಿಕ್ ಮತ್ತು ಪವನ್ ಮೊನ್ನೆ 300 ರೂಪಾಯಿ, ಇವತ್ತು ಮತ್ತೆ 200 ರೂಪಾಯಿ, ಟೋಟಲ್ 500 ರೂಪಾಯಿ ಪಟಾಕಿ ತಂದಿದ್ದಾರೆ. ಇಷ್ಟು ಅವ್ನಿಗೆ ಏನೇನು ಬೇಕೋ ಅವ್ನು ಮಾತ್ರ ತಗೊಬಂದವ್ ನೋಡಿ. ದೊಡ್ಡ ದೊಡ್ಡ ಪಟಾಕಿ ನಾವೇನು ತಂದಿಲ್ಲ. ಯಾಕೆ ಗೊತ್ತಾ, ಅವ್ರು ಹೊಡೆಯಕ್ಕೆ ಬರಲ್ಲ, ಅದಕ್ಕೋಸ್ಕರ ಸುಮ್ಮನೆ ಗಾಯ ಮಾಡ್ಕೋತಾರೆ. ಸೊ ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ, ಇದು ಬಂದು ಪಾಟು, ಹೂವಿನ ಪಾಟು. ಆಮೇಲೆ ಇದು ಬಂದು ರೀಲ್ಸು, ಆಮೇಲೆ ಗನ್ನು. ಹಾ ಇರ್ಲಿಪ್ಪ. ಇದು ಬಂದು ಭೂಚಕ್ರ. ಹಾ, ಬಿಜ್ಲಿ ಪಟಾಕಿ. ಆಮೇಲೆ ಇಲ್ಲಿ ನೋಡಿ ಎಸೆಯೋದು ಇದು, ಇವೆಲ್ಲ. ಹ್ಮ್ ಆಯ್ತಪ್ಪ. ಹಾ, ಇದು ಅವನ್ ಗನ್ನು ಸ್ಪೆಷಲ್ ಅಲ್ವೇನೋ? ಇದಾದಪ್ಪ ಗನ್ನು. ಹ್ಮ್ ಆಯ್ತು, ಅವನಿಗೊಂದು ಗನ್ನು. ಆಮೇಲೆ ಇದು ನೋಡಿ ಒಂದು ಪಾಟ್. ಇವೆಲ್ಲ ಇಷ್ಟೇ ಸ್ನೇಹಿತರೆ. ಇಷ್ಟಕ್ಕೇನೆ 500 ರೂಪಾಯಿ ತಗೊಂಡಿದ್ದಾರೆ. ಆಯ್ತಪ್ಪ, ನೀನೇ ಹೊಡಿಯಪ್ಪ, ನಮ್ಗೆ ಬೇಕು. ಆಯ್ತಪ್ಪ. ನೋಡಿದ್ರಲ್ಲ ಸ್ನೇಹಿತರೆ, ಪಟಾಕಿ ತಗೊಬಂದವ್ರೆ. ಇವತ್ತು ಸಾಯಂಕಾಲ ಆಗ್ಲೇ ಅರ್ಧ ಹೊಡೆದ್ಬಿಟ್ಟವ್ರೆ. ಏನು 11 ಗಂಟೆಗೆನೆ. ಇನ್ನೊಂದು ಅರ್ಧ ಐತೆ ಸಾಯಂಕಾಲ. ಮತ್ತೆ ಅವರು ಸಾಯಂಕಾಲ ಹೊಡೆದ್ಬಿಡ್ತಾರೆ. ಸೊ ಇದೇ ರೀತಿಯಾಗಿ ನೀವೇನೇನು ತಂದಿದ್ದೀರಾ, ಎಷ್ಟು ತಂದಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಸುಖ ಸಂತೋಷ ತರಲಿ ಅಂತ ಹೇಳ್ತಾ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಹೇಳು ಎಲ್ಲರಿಗೂ.
ಓಕೆ ಸ್ನೇಹಿತರೆ, ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್. ಹೇಳ್ಪ, ಏನದು ಹೇಳು ಮತ್ತೆ. ಹಾ ಅದನಾ? ಓಕೆಪ್ಪ, ಆಯ್ತಪ್ಪ.